ಆತ್ಮೀಯ ಎಲ್ಲ ಸ್ನೇಹಿತರಿಗೆ ಬೆಳಿಗ್ಗೆಯ ಶುಭೋದಯ. ಸ್ನೇಹಿತರೆ, ಇವತ್ತಿನೊಂದು ಬ್ಲಾಗಿಂಗ್ ವಿಷಯ ಏನಪ್ಪ ಅಂದರೆ, ಇವತ್ತು ಮುಂಜಾನೆ ಕ್ಲಾಸನ್ನು ಮುಗಿಸ್ಬಂದು ನನ್ನ ಹೆಂಡತಿಯ ಆಸೆಯಂತೆ ನನ್ನ ಮೈಲು ಹುಷಾರಿಲ್ಲದ ಕಾರಣಕ್ಕಾಗಿ ಅವಳು 5 ಶುಕ್ರವಾರ ನನ್ನ ಗಂಡನನ್ನು ನಿನ್ನ ಗುಡಿಗೆ ಕಳಿಸ್ತೇನೆ ಅಂತೇಳಿ ಬೇಡ್ಕೊಂಡಿದ್ದಂತೆ. ಅದಕ್ಕಾಗಿ ಅವಳೊಂದು ಆಸೆಯನ್ನು ಈಡೇರಿಸೋದಕ್ಕಾಗಿ ನಾನು ಬೆಳಗ್ಗೆ ರೆಡಿಯಾಗಿ ಬೈಕ್ ಮೇಲೆ ಶಿವಳ್ಳಿಗೆ ಹೊರಟೆ. ನಮ್ಮ ಮನೆಯ ರಸ್ತೆಯನ್ನು ದಾಟ್ತಾ ಕೊನೆಗೆ ಧಾರವಾಡ ಮತ್ತು ಶಿವಳ್ಳಿಯ ರಸ್ತೆ ಮುಖಾಂತರ ಸಾಗಿದೆ. ಇದು ನಮ್ಮ ಒಂದು ಓಣಿಯಿಂದ ಹೊರಟಿರುವಂಥ ರಸ್ತೆ. ಅಲ್ಲಿ ನಮ್ಮ ಓಣಿಯಲ್ಲಿ ಸಿದ್ಧಾರೂಢನ ಒಂದು ದೇವಸ್ಥಾನ ಇದೆ. ಇದು ನಾನು ದಿನನಿತ್ಯ ತಿರುಗಾಡುವಂಥ ಒಂದು ರಸ್ತೆ. ಇದೇ ರಸ್ತೆ ಮುಖಾಂತರ ನಾನು ನನ್ನ ಕ್ಲಾಸ್ಗೆ ಹೋಗ್ತೀನಿ ಹಾಗೂ ಕ್ಲಾಸಿಂದ ಬರ್ತೀನಿ. ಈಗ ನಾನು ಧಾರವಾಡ ರಸ್ತೆಯ ಮುಖಾಂತರ ಒಂದು ಶಿವಳ್ಳಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಒಂದು ಗೊಂದಳಿ ಗಲ್ಲಿಯ ಏರಿಯಾ. ಈ ಏರಿಯಾ ಮುಖಾಂತರ ನಾನು ಆ ಒಂದು ಶಿವಳ್ಳಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ಹಾಗೆಯೇ ಇಲ್ಲಿ ನಮ್ಮ ಒಂದು ದೊಡ್ಡಪ್ಪನ ಮನೆಯನ್ನು ಕೂಡ ನೋಡ್ಬೋದು. ಇದೇ ನೋಡಿ ದೊಡ್ಡಪ್ಪನ ಮನೆ. ಇದು ನಮ್ಮ ಒಂದು ಗೊಂದಳಿಯ ಓಣಿ. ನಾವು ಚಿಕ್ಕವರಿದ್ದಾಗ ಇದೇ ರಸ್ತೆ ಮುಖಾಂತರ ಮುಂದೆ ಬರುವಂತಹ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದು ತುಂಬ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಒಂದು ಬೆಟ್ಟದ ಮೇಲೆ ಇದೆಲ್ಲ, ಇದು ಬಸವೇಶ್ವರ ದೇವಸ್ಥಾನ. ಇಲ್ಲಿ ಗಿಡ ಇದೆ ನೋಡಿ. ಇದೇ ದೇವಸ್ಥಾನದಲ್ಲಿ ನಾನು 3 ವರ್ಷ ನನ್ನ B.Ed ಸೀಟಿಗಾಗಿ ಓದಿರುವಂಥ ಒಂದು ಸ್ಥಳ. ಒಂದು ನೆನಪು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಮಧ್ಯ ಸ್ವಲ್ಪ ಹೊತ್ತು ಬೈಕ್ ನಿಲ್ಲಿಸಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದೆ. ಇದು ನನ್ನ ಗೆಟಪ್. ಮತ್ತು ನನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಇಲ್ಲಿ ಮುಂದೆ ಬರುವುದೇ ಮೈಲಾರಲಿಂಗೇಶ್ವರ ದೇವಸ್ಥಾನ. ನಮ್ಮ ದೊಡ್ಡವಾಡ ಗ್ರಾಮದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ. ಸುತ್ತಮುತ್ತ ಎಷ್ಟೋ ಊರುಗಳಿಂದ ಇಲ್ಲಿ ಒಂದು ಪವಾಡವನ್ನು ನೋಡಲಿಕ್ಕೆ ಬರ್ತಾರೆ. ಪ್ರತಿ ವರ್ಷ ಕೂಡ ಈ ಒಂದು ದೇವಸ್ಥಾನದ ಜಾತ್ರೆ ಆಗುತ್ತೆ. ಇಲ್ಲಿ ಸರಪಳಿಯನ್ನು ಹರಿಯುವಂಥದ್ದು ತುಂಬ ಪ್ರಸಿದ್ಧವಾಗಿರುವಂಥದ್ದು. ಇದೇ ನೋಡಿ ನಮ್ಮ ಊರಲ್ಲಿರುವಂಥ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಕೂಡ ಮದುವೆ ಆಗ್ತಾಯಿದ್ವು, ಆದರೆ ಈಗ ಕಡಿಮೆ ಆಗಿದೆ. ಇನ್ನು ಮತ್ತೆ ನನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಇಲ್ಲಿ ಮುಂದೆ ಬರುವಂತಹ ಒಂದು ಊರು ನಡುವಿನ ಕೊಪ್ಪ ಅಂಥೇಳಿ. ಇದು ನಮ್ಮ ಊರಿಗೆ ತುಂಬ ಹತ್ತಿರವಿರುವಂತಹ ಒಂದು ಊರು. ಇದಕ್ಕೆ ಕೊಪ್ಪ ಅಂತೇಳಿ ಶಾರ್ಟ್ಕಟ್ಟಾಗಿ ಕರಿತೀವಿ. ಇಲ್ಲಿ ನೋಡಿ ಯಾದವಾಡ, ಉಪ್ಪಿನಬೇಟಗೇರಿ ಮತ್ತು ಧಾರವಾಡ ಈ ಒಂದು ರಸ್ತೆ ಮುಖಾಂತರ ಹೋದರೆ ಈ 3 ಊರುಗಳನ್ನು ನಾನು ಪಾಸ್ ಮಾಡಬೇಕಾಗತ್ತೆ. ಇದೇ ನೋಡಿ ಉಪ್ಪಿನಬೇಟಗೇರಿ. ಗದಗ ಬೆಟಗೇರಿ ಬೇರೆ ಮತ್ತು ಉಪ್ಪಿನಬೇಟಗೇರಿ ಬೇರೆ. ನಾವು ಉಪ್ಪಿನಬೇಟಗೇರಿಗೆ ಟಚ್ ಆದೆ. ಇಲ್ಲಿ ಮುಂದೆ ಉಪ್ಪಿನಬೇಟಗೇರಿಯಿಂದ 2 ಕ್ರಾಸ್ಗಳಾಗುತ್ತವೆ. ಒಂದು ಇದು ಮುಂದಿದೆ ನೋಡಿ ರಸ್ತೆ. ಉಪ್ಪಿನಬೇಟಗೇರಿಯಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಮತ್ತೆ ನನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಇದು ನೋಡಿ 2 ಸೀಳುಗಳನ್ನು ಹೊಂದಿರುವಂಥ ಒಂದು ರಸ್ತೆ. ಒಂದು ಧಾರವಾಡಕ್ಕೆ ಹೋದರೆ ಇನ್ನೊಂದು ಇನಾಮಂಗಲಕ್ಕೆ ಹೋಗುವಂಥ ಒಂದು ರಸ್ತೆ. ನಾನು ಹೋಗಬೇಕಾಗಿರೋದು ಇನಾಮಂಗಲ ರಸ್ತೆಗೆ. ಯಾಕಂದರೆ ಅಲ್ಲಿಂದ ಹೋದರೆ ಅದು ಶಾರ್ಟ್ಕಟ್ಟಾಗಿ ನಾನು ಶಿವಳ್ಳಿಯನ್ನು ತಲುಪಬಹುದು. ಧಾರವಾಡದಿಂದ ಹೋದರೆ ಅದು ತುಂಬ ಉದ್ದವಾಗೋದ್ರಿಂದ ನಾನು ಶಾರ್ಟ್ಕಟ್ಟಾಗಿ ಈ ಇನಾಮಂಗಲ ರಸ್ತೆಯನ್ನು ಹಿಡಿದೆ. ಇಲ್ಲಿ ಬೋರ್ಡ್ ನೋಡ್ಬೋದು. ಇಲ್ಲಿಂದ ಶಿವಳ್ಳಿ 12 ಕಿಲೋಮೀಟರ್ 80 ಮೀಟರ್ ಅಂತ ಬರೆದಿದೆ ನೋಡಿ. ಶಿವಳ್ಳಿ ಇಲ್ಲಿಂದ 12.80 ಕಿಲೋಮೀಟರ್ ಅಂತ. ನಮ್ಮ
ನಮ್ಮ ರಾಜರಥ ಸ್ಟಾಪ್ ಆಗಿದೆ. ಇಲ್ಲಿ ನಾವು ಪ್ರತಿ ಸಲ ಈ ಒಂದು ದಾರಿ ಮುಖಾಂತರ ಹೋಗುವಾಗ ಇದೇ ರಸ್ತೆಯಲ್ಲಿ ನಿಂತು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಮೊದಲು ನಾವು ನಮ್ಮ ಮನೆ ದೇವರಿಗೆ ಭೇಟಿ ಕೊಡಲೇಬೇಕು. ಅಲ್ಲಿ ಹಣ್ಣು ಕಾಯಿ ಮಾಡಿದ ನಂತರವೇ ನಮ್ಮ ಮುಂದಿನ ಎಲ್ಲ ಕಾರ್ಯವನ್ನು ನಡೆಸ್ತಾ ಇದ್ವಿ. ಇದು ನನ್ನ ಒಂದು ಹೆಂಡತಿಯ ಆಸೆ ಆಗಿರೋದ್ರಿಂದ ಇವತ್ತು ನಾನು ಶುಕ್ರವಾರ ದಿನ ಹೋಗ್ತಾ ಇದ್ದೀನಿ. ಮತ್ತೆ ನನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಈಗ ನನಗೆ ಮಧ್ಯೆ ಸಿಗುವಂಥ ಊರೇ ಹೆಬ್ಬಳ್ಳಿ. ಹೆಬ್ಬಳ್ಳಿ ಹೆಸರನ್ನು ತಾವೆಲ್ಲ ಕೇಳಿರಬಹುದು. ಇದು ಧಾರವಾಡ ಜಿಲ್ಲೆಯ ಒಂದು ಹಳ್ಳಿ. ಇಲ್ಲಿ ನಮ್ಮ ಸೋದರತ್ತೆಯ ಊರು. ಈಗಾಗಲೇ ನಮ್ಮ ಸೋದರತ್ತೆಯನ್ನು ನಾನು 2 ತಿಂಗಳ ಮುಂಚೆ ಕಳ್ಕೊಂಡಿದ್ದೀನಿ, ಅಂದರೆ ತಿರುಹೋದ್ರವರು. ಒಂದು ಹೆಬ್ಬಳ್ಳಿಯ ಊರನ್ನು ದಾಟಿ ನಾವು ನಮ್ಮ ಶಿವಳ್ಳಿ ಒಂದು ದೇವಸ್ಥಾನಕ್ಕೆ ಹೋಗೋದು. ಇದು ಶಿವಳ್ಳಿಯ ಗ್ರಾಮ, ಇದು ಹೆಬ್ಬಳ್ಳಿ ಗ್ರಾಮ. ಇಲ್ಲಿ ನನಗೆ ಎದುರು ಕಾಣುವಂತಹ ಕಲ್ಯಾಣ ಮಂಟಪ. ಇದು ಹೆಬ್ಬಳ್ಳಿಯಲ್ಲಿ ಎಲ್ಲ ಮದುವೆಗಳು ನಡೆಯುವಂಥ ಒಂದು ಸ್ಥಳ. ಯಾವುದೇ ಮದುವೆ ಆಗಬೇಕಾದ್ರೂ ಈ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನು ನಡೆಸ್ತಾರೆ. ಇನ್ನು ಈ ಕಲ್ಯಾಣ ಮಂಟಪವನ್ನು ದಾಟಿ ನಾನು ಮತ್ತೆ ಹೆಬ್ಬಳ್ಳಿ ರಸ್ತೆ ಹಿಡಿದೆ. ಈ ಒಂದು ಕ್ರಾಸನ್ನು ದಾಟಿದ ನಂತರ ನಮಗೆ ಶಿವಳ್ಳಿಯ ರಸ್ತೆ ಹತ್ತುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಧಾರವಾಡ ಮತ್ತು ಶಿವಳ್ಳಿಯ ರಸ್ತೆ ನಮ್ಗೆ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಇದ್ದರೆ ಇದು ಹೆಬ್ಬಳ್ಳಿಯ ಬಸ್ ಸ್ಟಾಪನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡಿರಿ, ಬಸ್ ಸ್ಟಾಪನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 2 ರಸ್ತೆ ಹೋಗೋರ ಮುಂದೆ, ಒಂದು ಧಾರವಾಡಕ್ಕೆ ಹೋಗೈತಿ, ಇನ್ನೊಂದು ಶಿವಳ್ಳಿ ಹೋಗೈತಿ. ಈಗ ನಾವು ಹೋಗ್ಬೇಕಾಗಿರೋದು ನಮ್ಮ ಶಿವಳ್ಳಿಗೆ. ಇಲ್ಲಿ ಮುಂದೆ ಕಾಣುವಂಥ ರಸ್ತೆನೇ ಧಾರವಾಡಕ್ಕೆ ಹೋಗಿತ್ತು. ಈ ಇನ್ನು ಸಂಗೊಳ್ಳಿರನ್ನು ಮುಟ್ಟಿದ್ರೆ ಈ ಸೈಡ ಶಿವಳ್ಳಿ ಹೋಗೈತಿ. ನಾ ಈಗ ಶಿವಳ್ಳಿ ಕಡೆ ತಿರುಗ್ತಾ ಇದ್ದೀನಿ ನೋಡ್ರಿ. ಇನ್ನು ನಾನು ಸೀದಾ ಶಿವಳ್ಳಿಯ ಒಂದು ರಸ್ತೆ ನಡೆದ ನಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ. ಈ ಒಂದು ರಸ್ತೆ ನೇರವಾಗಿ ಶಿವಳ್ಳಿಗೆ ಹೋಗ್ತೈತ್ರಿ. ಆ ಕಡೆ ಇದು ಧಾರವಾಡ ರಸ್ತೆ. ಎಲ್ಲ ಕಡೆ ಹಸಿರನ್ನ ಐತ್ರಿ. ಯಾಕಂದ್ರೆ ಹಳ್ಳಿ ಪ್ರದೇಶ ಅಲ್ಲ, ಅದಕ್ಕಾಗಿ ನಾವು ಎಲ್ಲಿ ನೋಡಿದ್ರು ಕೂಡ ಹಸಿರನ್ನ ನೋಡ್ತೀವಿ. ಅದು ಸಿಟಿ ಒಳಗೆ ಅದು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಂಗಡಿ, ಮಾಲ್ ಇರ್ತಾವೆ. ಅದ್ರ ಹಳ್ಳಿ ಒಳಗೆ ಎಲ್ಲಾದರೂ ಒಂದು ಅಂಗಡಿ, ಅಷ್ಟೇನು ದೊಡ್ಡ ಇದಿರಂಗಿಲ್ಲ. ಇದು ಒಂದು ಆಲದ ಮರ ನೋಡ್ರಿ. ಇದು ದೇವಸ್ಥಾನ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮನ ಜೊತೆ ಬಂದಾಗ ಈ ಸುಸ್ತಾಗಿ ಅಂದ್ರೆ ನಡ್ಕೊತ ಹೋಗ್ತಾ ಇದ್ವಿ ನಾವು. ಆಗಿಲ್ಲ ಈ ಒಂದು ಕಟ್ಟಿ ಮೇಲೆ ಕೂತ್ಕೊಂಡು ಹೋಗಿ ಅಂತ ನೆನಪ. ಅದಕ್ಕೆ ಇದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆಲ್ಲ ರಸ್ತೆ ಇರಲಿಲ್ಲ ರೀ, ಕಚ್ಚಾ ರಸ್ತೆ. ಎಷ್ಟು 20 ವರ್ಷದ 25 ವರ್ಷದ ಹಿಂದಿನ ಮಾತು. ಆಗ ಆಲದ ಮರ ಇರಲಿಲ್ಲ. ಒಂದು ದೇವಸ್ಥಾನ, ಚಿಕ್ಕ ದೇವಸ್ಥಾನ ಇತ್ತು. ಅಲ್ಲಿ ಕೂತ್ಕೊಂಡು ನಾನು ನಮ್ಮ ಅವ್ವ ವಿಶ್ರಾಂತಿ ಪಡ್ಕೊಂಡು ಹೋಗಿದ್ವಿ. ಹಾಗೆಲ್ಲ ಬಸ್ ಇರಲಿಲ್ಲ ರೀ, ಜಾಸ್ತಿ ನಡ್ಕೊತ ಹೋಗ್ತಾ ಇದ್ವಿ. ಹೆಬ್ಬಳ್ಳಿಗೆ ಬಂದು ಹೆಬ್ಬಳ್ಳಿಯಿಂದ ನಾವಿಲ್ಲೇ ನಡ್ಕೊತ ಬರ್ತಾಯಿದ್ವಿ. ಮತ್ತು ಹೋಗಿ ಅತ್ತೆನ ಭೇಟಿಯಾಗಿ ಮತ್ತು ನಮ್ಮ ಊರ ದಾರಿ ಹಿಡಿತಾಯಿದ್ವಿ. ಆದರೆ ಈಗ ಅತ್ತಿನೂ ಇಲ್ಲ, ಎಲ್ಲ ಬೈಕ್ ವ್ಯವಸ್ಥೆ ಐತಲ್ಲ ರೀ. ಎಲ್ಲರೂ ಕಾರು ಬೈಕ್ ಎಲ್ಲ ಹೋಗ್ತಾರೆ. ಹಾಗೆ ನಂಗೆ ಯಾರು ನಡ್ಕೊತ ಯಾರು ಹೋಗಂಗಿಲ್ಲ. ಇದು ನೋಡ್ರಿ ಶಿವಳ್ಳಿ. ನಾ ಈಗ ಶಿವಳ್ಳಿ ತಲುಪೆ ನೋಡ್ರಿ. ಇದು ಶಿವಳ್ಳಿಯ ಒಂದು ಬಸ್ ಸ್ಟಾಪು. ಇಲ್ಲಿ ಹಣ್ಣು, ಎಣ್ಣೆ ಮತ್ತು ಉದುಬತ್ತಿ ಎಲ್ಲ ತೆಗೆದುಕೊಂಡು ನಮ್ಮ ರಾಜರಥ ತೋಟಲ್ಲಿ ಮತ್ತು ರಾಜರಥವನ್ನು ಏರಿ ಮತ್ತು ಆ ದೇವಸ್ಥಾನದ ಒಂದು ದಾರಿಯನ್ನು ಹಿಡಿತೀನಿ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಎತ್ತರದ ಒಂದು ಪ್ರದೇಶದ ಮೇಲೆ ಅಥವಾ ಅಲ್ಲಿ ಕೂಡ ಏನು ರಸ್ತೆ ಮಾಡ್ಯಾರೆ. ಆ ರಸ್ತೆ ಮುಖಾಂತರ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಹಳ್ಳಿ ಪ್ರದೇಶ ಇದೆ, ಸಿಟಿ ಅಲ್ಲ. ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಇಲ್ಲಿ ಜನ ಭಾಳ ಬರ್ತಾರೆ ದೇವಸ್ಥಾನಕ್ಕೆ. ಒಂದು ಗುಡ್ಡದ ಮೇಲೆ ಐತೆ ದೇವಸ್ಥಾನ, ಊರಲ್ಲಿಲ್ಲ. ವಿಶೇಷವಾಗಿ ಎಲ್ಲ ದೇವಸ್ಥಾನಗಳು ಒಂದು ಬೆಟ್ಟ ಅಥವಾ ಗುಡ್ಡದ ಮೇಲೆ ಇರ್ತಾವ್ರಿ. ನಾವು ದೇವಸ್ಥಾನಗಳನ್ನು ಹಳ್ಳಿ ಒಳಗೆ ಜಾಸ್ತಿ ನೋಡ್ತೀವಿ. ಹಬ್ಬ ಹರಿದಿನಗಳು ಜಾಸ್ತಿ ಆಗೋದು ಈ ಹಳ್ಳಿ ಒಳಗೆ. ಇದು ನೋಡ್ರಿ, ಮ್ಯಾಗ ಏರಿ ಹೋಗಬೇಕು. ಮೊದಲೆಲ್ಲ ನಾವು ಅಲ್ಲಿ ನಡುವೆ ಒಂದು ರಸ್ತೆ ತಲೆ ಹಂಗೆ ಹೋಗ್ತಿದ್ವಿ. ಈಗ ಊರ ಹೊರಗೆ ರಸ್ತೆ ಮಾಡಿದ್ದಾರೆ. ಬೈಕ್ ಅಥವಾ ಕಾರ್ ಗಾಡಿ ಇಲ್ಲ, ಈ ಒಂದು ರಸ್ತೆ ಮುಖಾಂತರ ಹೋಗ್ತಾವೆ ನೋಡ್ರಿ. ಈಗ ನೋಡ್ರಿ ನಮ್ಮ ದೇವಸ್ಥಾನದ ಒಂದು ರಸ್ತೆ. ಇದು ನಮ್ಮ ಮನೆಯ ದೇವರು. ನಮ್ಮ ತಾತ ಮುತ್ತಾಚರು ಕೂಡ ನಡ್ಕೊಂಡಿರುವಂಥ ಒಂದು ದೇವಸ್ಥಾನ. ಇನ್ನೊಂದು ಸ್ವಲ್ಪ ದೂರ ಐತೆ ನೋಡ್ರಿ. ಕಾಣ್ತಾ ಇದೆ ನೋಡ್ರಿ ದೇವ್ರ ಕಳಶ. ಈ ದೇವಸ್ಥಾನ ನಮ್ಮ ಒಂದು ಮನೆ ದೇವ್ರು ನೋಡ್ರಿ.
ಶಿವಳ್ಳಿಯ ದುರ್ಗಮ್ಮ ಅಂತೇಳಿ ಕಾಣ್ತಾ ಇದೆ ನೋಡ್ರಿ. ಅದರ ಮುಂದೆ ಬೇವಿನ ಗಿಡ ಐತಿ. ಇದೆ ನೋಡ್ರಿ ನಮ್ಮ ಮನೆ ದೇವರು ಶಿವಳ್ಳಿ ದುರ್ಗಮ್ಮ, ಶ್ರೀ ದುರ್ಗಾದೇವಿ ದೇವಸ್ಥಾನ. ನಾವು ಪ್ರತಿ ಸಲ ಬಂದಾಗ ಕೂಡ ಇಲ್ಲೇ ಒಂದೆರಡು ಗಂಟೆ ಕೂತ್ಕೊಂಡು ಊಟ ಮಾಡಿ ಊರ ದಾರಿನ ಹಿಡಿತೀವಿ. ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಾನು ತಿರುಗಿ ಧಾರವಾಡದ ಮುಖಾಂತರ ನಮ್ಮ ಊರಿಗೆ ಬಂದೆ.